ಇವತ್ತು ಬೆಳಿಗ್ಗೆ ಯಾರ ಮುಖ ನೋಡೋದ್ನೋ ಗೊತ್ತಿಲ್ಲ, ನನ್ನ ದಿನ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೇಯಾ ನಾಗರಾಜ್. ಇವತ್ತು ನಮ್ಮಮ್ಮ ನಾನು ಎದ್ದ ತಕ್ಷಣನೇ ಹೊಸ ಮೊಬೈಲ್ ಕೊಡ್ತೀನಿ ಆದ್ರೆ ಯಾವ ಮೊಬೈಲು ಏನು ಎತ್ತ ಅಂತ ನಾನು ಕೇಳಲಿಲ್ಲ, ಅಮ್ಮನೂ ಹೇಳಿಲ್ಲ. ಅಮ್ಮ ಡೈರೆಕ್ಟ್ ಆಗಿ ಸಂಜೆನೆ ನಂಗೆ ಕಾಲೇಜ್ ಬಿಟ್ಟ ನಂತರ ಕುಂದಾಪುರಕ್ಕೆ ಬಂದ್ರು. ನಾನು ಕೂಡ ಅಮ್ಮನ ಜೊತೆ ಕುಂದಾಪುರಕ್ಕೆ ಒಂದು ಪೇಟೆ ರೌಂಡ್ ಹಾಕಿ ಆಮೇಲೆ ನನಗಮ್ಮ ಸೀದಾ ಕರ್ಕೊಂಡು ಹೋಗಿದ್ದು ಶೈನ್ ಮೊಬೈಲ್ ಶಾಪ್ಗೆ. ಇದು ಕೂಡ ಕುಂದಾಪುರದಲ್ಲಿನೇ ಇದೆ. ಮೊಬೈಲ್ ಶಾಪ್ ಒಳಗಡೆ ಏನೋ ಹೋದ್ವಿ. ಅವ್ರು ಏನು ಬೇಕು ಕೇಳಿದ್ರು, ನಾವು ಮೊಬೈಲ್ ಬೇಕು ಅಂದ್ವಿ. ಯಾವ ಮೊಬೈಲ್ ಬೇಕು ಅಂದ್ರು. ನಾನೇನೋ ನಮ್ಮಮ್ಮ ರಿಯಲ್ಮಿ, ವಿವೋ, ನಥಿಂಗ್ ಯಾವುದಾದ್ರೂ ಹೇಳ್ತಾರೆ ಅಂತ ಅಂದ್ಕೊಂಡೆ. ನಮ್ಮಮ್ಮ ಐಫೋನ್ ಅಂತ ಹೇಳ್ಬಿಡೋದ. ನನ್ನ ಮನಸ್ಸಲ್ಲಿ ಅಮ್ಮ ನನಗೇನಕ್ಕೆ ಇಷ್ಟು ಬೇಗ ಐಫೋನನ್ನು ತೆಗೆಸ್ಕೊಟ್ರು ಅಂತ. ಆಮೇಲೆ ನೆನಪಾಯ್ತು, ಮೊನ್ನೆ ನಾನು ರಾತ್ರಿ ಮಲಗುವಾಗ ಅಮ್ಮನ ಹತ್ರ ಹೇಳಿದೆ, ಅಮ್ಮ ನನ್ನ ಮೊಬೈಲ್ ವಿಡಿಯೋ ಕ್ಲಾರಿಟಿ ಒಳ್ಳೇದಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಸಾಂಗ್ ಎಲ್ಲ ಹಾಡಿ ಹಾಡಿ ಅಪ್ಲೋಡ್ ಮಾಡ್ತಿದ್ದೆ, ಯೂಟ್ಯೂಬಲ್ಲಿ ಸಹ ಹೆಚ್ಚು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿದ್ದೆ ಅಮ್ಮ ಅಂತ ಎಮೋಷನಲ್ ಡೌ ಮಾಡಿದ್ದೆ. ಮೇ ಬಿ ನನ್ನಮ್ಮ ನನ್ನ ಮಾತನ್ನು ಕೇಳಿ ಫುಲ್ ಕರ್ಗೋಗ್ಬಿಟ್ರು ಅನ್ಸುತ್ತೆ. ನಾನು ಅದೇ ಅನ್ಕೊಂಡೆ, ಖಂಡಿತ ಇಲ್ಲೊಂದೇನೋ ಸಮಸ್ಯೆ ಇದೆ ಅಂತ. ಆಮೇಲೆ ಗೊತ್ತಾಯ್ತು, ಆ ದಿನಾನೇ ರಾತ್ರಿ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ ಅಂತ ಅಮ್ಮಂಗೆ ಪ್ರಮಾಣ ವಚನವನ್ನ ನೀಡಿದ್ದು. ಮೊಬೈಲ್ ಎಲ್ಲ ತಗೊಂಡಾದ್ಮೇಲೆ ನನ್ನ ಅಮ್ಮ ಮತ್ತೆ ಅಕ್ಕ ಅವ್ರ ಹೊಟ್ಟೆಲಿರೋ ಹುಳ ಕೂಗ್ತಿದೆಯಾ ಅಂತ ಗೋಕುಲ ಕರ್ಕೊಂಡು ಹೋದ್ರು. ಆದ್ರೆ ಅಲ್ಲಿ ನಾನೇನು ತಿಂದೇ ಇಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಹೊಟ್ಟೆ ಪೂಜೆ ಮಾಡಿಸ್ಕೊಂಡೇ ಬಂದಿದ್ದೆ. ಐ ಮೀನ್ ನನ್ಗೇನೆಲ್ಲ ಬೇಕು ಅದೆಲ್ಲ ತಿಂದೇ ಬಂದೆ. ಓಕೆ, ಇಷ್ಟು ಹೇಳ್ತಾ ಮತ್ತೆ ಸಿಗುವ. ಬಾಯ್ ಬಾಯ್, ಟೇಕ್ ಕೇರ್.